ಯಾಕಣ್ಣ ನಿನ್ನ ಕಣ್ಣಲ್ಲಿ ನೀರು? ಯಾರಾದರೂ ಏನಾದರೂ ಅಂದ್ರ ಮತ್ತೇನಾದರೂ ಆ ಸಾಹುಕಾರ? ಪ್ರಶಾಂತ, ಇಲ್ಲಪ್ಪ, ಇದು ರೋಷದ ಕಣ್ಣೀರಪ್ಪ. ನೀವು ಚಿಕ್ಕವರಿದ್ದಾಗ ನಮ್ಮ ತಂದೆ ತಾಯಿಗಳು ತೀರಿ ಹೋದರು. ಅನಾಥರಾದ ನಿಮ್ಮನ್ನು ಯಾವ ಕಷ್ಟವೂ ಬಾರದ ಹಾಗೆ ಜೋಪಾನ ಮಾಡಿದ ಪ್ರತಿಫಲವಾಗಿ ಅಣ್ಣನೆಂಬ ಮಮಕಾರವನ್ನು ಬಿಟ್ಟು ನಿನ್ನಣ್ಣ ಪ್ರಕಾಶ ಪ್ರೀತಿಸಿದ ಹುಡುಗಿಯನ್ನು ಮದುವೆಯಾಗಿ ಮನೆಗೆ ಕರೆತರುತ್ತಿದ್ದಾನೆ. ಅದು ಯಾರ ಮನೆತನದ ಹೆಣ್ಣು? ಆ ದುಷ್ಟ ವಿಶ್ವಕರ್ಮನ ತಂಗಿ. ಅಣ್ಣ, ಹಗಲು ಕಂಡ ಬಾವಿಯಲ್ಲಿ ರಾತ್ರಿ ಬಿದ್ದಂತಾಗಿದೆ. ಶ್ರೀಮಂತರ ಜೊತೆ ಸಂಬಂಧ ಬೆಳೆಸುವುದು ಕಾರಿನಲ್ಲಿ ಕರೆದುಕೊಂಡು ಹೋಗಿ ಕಾಡಿನಲ್ಲಿ ಬಿಟ್ಟಂತೆ ಪತಿವ್ರತೆ ಮುಂಡೆಯಾದಂತೆ. ಪ್ರಶಾಂತ, ಹೋಗ್ಲಿ ಬಿಡಪ್ಪ, ಅವನ ದೈವದಲ್ಲಿ ಇದ್ದಂತೆ ಆಗಿದೆ. ಅಣ್ಣ, ಊರಿನ ಜನ ಮಾತನಾಡೋದನ್ನು ಕೇಳಿದೆಯಾ? ಇದ್ದರೆ ಶಂಕರನ ಮನೆತನದಂಗಿರ್ಬೇಕಂತ ಮತ್ತೊಬ್ಬರಿಗೆ ಬೈದು ಬುದ್ಧಿ ಹೇಳುವ ಜನಗಳ ಮಧ್ಯೆ ತಲೆ ಎತ್ತದ ಹಾಗೆ ಮಾಡಿಬಿಟ್ಟನಪ್ಪ ನಿನ್ನ ಈ ಕಲಿತ ತಮ್ಮ. ಪ್ರಶಾಂತ, ಮನೆ ಯಾರ್ದು ಅಂತ ಬಂದಿದ್ದೀರಿ? ಪ್ರಕಾಶ, ನೀವಿಬ್ಬರು ನನ್ನ ತಮ್ಮಂದಿರು. ನೀವಿಬ್ಬರು ನನ್ನ ತಮ್ಮಂದಿರಲ್ಲ, ನನ್ನ ಮಕ್ಕಳೆಂದು ತಿಳಿದು ಜೋಪಾನ ಮಾಡಿದನಲ್ಲೋ. ಅಣ್ಣನೆಂಬ ಮಮಕಾರವನ್ನು ಬಿಟ್ಟು ಪ್ರೀತಿಸಿದ ಹುಡುಗಿಯನ್ನು ಮದುವೆಯಾಗಿ ಮನೆಗೆ ಬಂದಿದ್ದೀಯಲ್ಲೋ. ಕರುಳು ಬಳ್ಳಿಯ ಸಂಬಂಧವನ್ನು ತೊರೆದುಕೊಂಡು ಬಂದ ನಿನಗೆ ನಾಚಿಕೆ ಬರುವುದಿಲ್ಲವೇನೋ? ಶಂಕರನ ಕಣ್ಣಲ್ಲಿ ನೀರು ಹಾಕ್ಸಿದ್ರ ಒಡ ಹುಟ್ಟಿದರ ತಾಪ ಮುಂದೊಂದಿನ ನಿನಗೆ ಏನೊಂದು ಗೊತ್ತಾಗತೈತಿ. ನೋಡು ಮಂಜುಳ, ನಮ್ಮಿಬ್ಬರ ಮದುವೆ ಈ ಮನೆಯಲ್ಲಿ ಯಾರಿಗೂ ಇಷ್ಟವಿಲ್ಲ ಅಂತ ಕಾಣಿಸುತ್ತದೆ. ನವ ದಂಪತಿಗಳು ಮದುವೆಯಾಗಿ ಮನೆ ಬಾಗಿಲಿಗೆ ಬಂದು ನಿಂತರೆ ಆರತಿ ಎತ್ತಿ ಒಳಗೆ ಕರೆಯುವರಿಲ್ಲವೆಂದರೆ ನಡಿ, ನಾವಿಬ್ಬರು ಒಳಗೆ ದೇವರಿಗೆ ನಮಸ್ಕಾರ ಮಾಡೋಣ. ಯಾಕೆ ಹಾಗಂತೀಯ? ನಿನ್ನ ತಾಯಿಯ ಸ್ಥಾನದಲ್ಲಿರೋ ನಾನು ಇನ್ನು ಬದುಕಿದ್ದೀನಪ್ಪ. ನಾನು ನಿಮ್ಮಿಬ್ಬರಿಗೂ ಆರತಿ ಮಾಡಿ ಒಳಗೆ ಕರಿತೀನಿ. ಸ್ವಲ್ಪ ಇರು, ಬಂದೆ. ಬಾ ಮೈದುನ, ಹೊಸದಾಗಿ ಬಂದ ನೀವು ಜೊತೆಯಾಗಿ ನಿಲ್ಲಿ. ನೋಡಮ್ಮ, ಈ ಮನೆಗೆ ಬಂದ ಮಹಾಲಕ್ಷ್ಮಿ ನೀನು. ಎಲ್ಲಿ ಒಂದು ಸಾರಿ ನನ್ನ ಹತ್ರ ನೋಡಿಲಿ. ನಿನ್ನ ಕೈಯಿಂದ ನಾನು ಆರತಿ ಮಾಡಿಸ್ಕೊಳ್ಳಲಾರೆ. ನೀನೊಬ್ಳು ಬಂಜೆ. ನಿನ್ನ ಕೈಯಿಂದ ನಾನು ಆರತಿ ಮಾಡಿಸ್ಕೊಂಡ್ರೆ ನಾನು ಕೂಡ ಬಂಜೆಯಾಗಿ ಸಾಯ್ಬೇಕಾಗುತ್ತೆ. ಅಯ್ಯೋ,
ಅಯ್ಯೋ ಶಿವ ಶಿವ, ಎಂಥ ಮಾತನಾಡ್ತೀಯಮ್ಮ ನೀನು. ಹೇ ಭಗವಂತ, ನೋಡ್ದಿಯಾ ಈ ಹೆಣ್ಣು ಆಡೋ ಮಾತುಗಳು? ಅಯ್ಯೋ, ನಾನು ಎಲೆ ಹಾದರದ ಹೆಣ್ಣೆ, ದೇವತೆ ಎಂದು ಪೂಜಿಸುವ ನನ್ನತ್ತಿಗೆ ಮನಸ್ಸಿಗೆ ನೋವು ಮಾಡಿದೆಯಲ್ಲ. ಮಾಟಗಾರ್ತಿ ಹೆಣ್ಣೆ, ತಾಯ್ತನ ಗುಣ ನಿನಗೆ ಎಲ್ಲಿಂದ ಅರ್ಥವಾಗಬೇಕು? ಹೋಗು, ನನ್ನ ಅತ್ತಿಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳದೆ ಹೋದ್ರೆ ನಿನ್ನ ನಾಲಿಗೆಯನ್ನು ಸೀಳಿ ಬಿಡ್ತೀನಿ. ಏನ್ರಿ ಇದು ದೌರ್ಜನ್ಯ? ಅಲ್ಲ, ಅಣ್ಣನ ಹೆಂಡತಿ ಆದ ಮೇಲೆ ನನಗೆ ಈ ರೀತಿ ಮಾತುಗಳೇ? ಅಲ್ರಿ, ಈ ನಿನ್ನ ತಮ್ಮ ಹಾದರದವಳು ಮಾಟಗಾತಿ ಅಂತ ಬಾಗಿ ಬಂದಾಗಿ ಮಾತಾಡಿದ್ರು. ನಿಂತಿದ್ರಲ್ಲ, ನೀವೇನು ಗಂಡಸರು ಅಥವಾ ಶಾಂಟನೋ? ಅಣ್ಣನ ಹೆಂಡತಿಗೆ ಹೇಗೆ ಮಾತನಾಡಬೇಕೆಂಬುದು ಗೊತ್ತಿಲ್ಲವೇ ನಿನಗೆ? ಇನ್ನೊಮ್ಮೆ ಈ ರೀತಿ ಮಾತನಾಡಿದ್ರೆ ನಿನ್ನ ಮೈ ಚರ್ಮ ಸುಲಿಬೇಕಾದದ್ದು. ಹುಷಾರ್. ಮೆಚ್ಚಿದೆ ಪ್ರಕಾಶ್, ಮೆಚ್ಚಿದೆ. ನಿನ್ನ ಈ ಕಾರ್ಯಕ್ಕೆ ಹೆಂಡತಿಯ ಮಾತು ಕೇಳಿ ಒಡ ಹುಟ್ಟಿದ ತಮ್ಮನ ಮೇಲೆ ಕೈ ಮಾಡಿದೆಯಲ್ಲ, ನಿನ್ನ ಕಾರ್ಯಕ್ಕೆ ಮೆಚ್ಚಿದೆ. ಇಂದಿನಿಂದ ನೀನು ನನ್ನ ಅಣ್ಣನಲ್ಲ, ನನ್ನ ಬದ್ಧ ವೈರಿ. ತಬ್ಬಲಿಗಳಾದ ನಮ್ಮನು ಸಾಕಿ ಜೋಪಾನ ಮಾಡಿದ ನನ್ನ ಅಣ್ಣ ಅತ್ತಿಗೆ ನೀ ಕೊಟ್ಟ ಬಹುಮಾನ ಬಹುದೊಡ್ಡದು. ಕಲಿತನ ನನ್ನ ಮನೆಯ ಜವಾಬ್ದಾರಿ ತೆಗೆದುಕೊಳ್ತಾನಂತ ತಿಳಿದಿದೆ. ಆದರೆ ನೀನು ಹದ್ದಾಗಿ ಕುಕ್ಕಿ ವಿಷವನ್ನ ಕಕ್ಕಿದೆ ಅಲ್ಲೋ, ವಿಷವನ್ನ ಕಕ್ಕಿದೆ. ಪ್ರಶಾಂತ, ಹೋಗ್ಲಿ ಬಿಡಪ್ಪ. ಹಣೆ ಬರಹಕ್ಕೆ ಹೊಣೆ ಯಾರು? ಅವನೇನೇ ಅಂದರೂ ಅವನು ನಿನ್ನ ಅಣ್ಣ ಕಣೋ. ಅವನಿಗೆ ನೀ ಬಿರುನುಡಿಗಳನ್ನು ನುಡಿಯಬೇಡ. ಅಣ್ಣನೆಂಬ ಅಭಿಮಾನ ಸತ್ತು ಹೋಗಿದೆ. ನಾಯೇನು ಪಲ್ಲಕ್ಕೆ ಮೇಲೆ ಕೂರಿಸಿದರೂ ತನ್ನ ಮೂಲ ಕಸಬು ಬಿಟ್ಟಿತೆ. ಏನ್ರಿ, ಇವರ ಮಾತು ಕೇಳಿದ್ರ? ಮಾತು ಮನೆಗೆ ಬರ್ಲಿಲ್ಲ, ಕೂತು ಬಿದ್ದ ಗಡಿಗೆ ನೀರು ಕಾಣಲಿಲ್ಲ. ಇವರ ಜೊತೆ ನಮ್ಮದೇನು ಮಾತು? ನಮ್ಮ ಪಾಲಿನ ಆಸ್ತಿ ಎಷ್ಟಿದೆಯೋ ಅಷ್ಟು ಮಾತ್ರ ಬರ್ಸ್ಕೊಳ್ಳಿ. ಹೌದು, ಮಂಜುಳಾ ಹೇಳುತ್ತಿರುವುದು ಸರಿಯಾಗಿದೆ. ನಮಗೆ ಬರ್ತಕ್ಕಂಥ ಆಸ್ತಿಯನ್ನು ನಮಗೆ ಕೊಟ್ಬೇಡಿ. ಎಲ್ಲಿದೆ ಆಸ್ತಿ? ನಿಮ್ಮಲ್ಲಿದೆ ಆಸ್ತಿ. ಆಸ್ತಿ ನನ್ನ ಹೆಸರಿಗಿದೆ. ಅದನ್ನು ಯಾರಿಗೆ ಬರೆದು ಕೊಡಬೇಕು ಅದು ಅಧಿಕಾರವು ನನಗೆ ಇದೆ. ಅಷ್ಟೇ ತಿಳಿದುಕೊಳ್ಳಿ ನೀವು. ತಂದೆ ಮಾಡಿದ ಆಸ್ತಿ ಮಕ್ಕಳಿಗೆ ಬರಲೇಬೇಕು. ಮೇಲೆ ಸರಿಯಾಗಿ ಆಸ್ತಿ ಕೊಟ್ರೆ ಒಳ್ಳೇದು. ಇಲ್ಲವಾದ್ರೆ ಕೋರ್ಟ್ಗೆ ಹೋಗಿ ನಮ್ಮ ಆಸ್ತಿ ನಾವು ತೆಗೆದುಕೊಳ್ತೀವಿ. ಅಲ್ಲಿವರೆಗೂ ಯಾಕಮ್ಮ ನೀನು ಹೋಗೋದು? ನಿನಗೆ ಬೇಕಾಗಿರೋದು ಆಸ್ತಿ ತಾನೇ, ಅದನ್ನ ಕೊಡೋಕೆ ನಾನು ಸಿದ್ಧಳಾಗಿದ್ದೇನೆ. ಇನ್ನು ಮುಂದೆ ಈ ಆಸ್ತಿ ಎಲ್ಲ ನಿನ್ನದೇ, ಈ ಮನೆ ನಿನ್ನದೇ. ನಮಗೇನು ಮಕ್ಕಳ ಮರಿನ? ಇನ್ನು ಮುಂದೆ ಈ ಮನೆಯಲ್ಲಿ ನೀವು ಹೇಗೆ ಹೇಳ್ತಿರೋ ಹಾಗೆ ಕೇಳಿಕೊಂಡು ಹೊಟ್ಟಿಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಊಟ ಮಾಡಿ, ನೀವೇನು ಹೇಳ್ತಿರೋ ಆ ಕೆಲಸ ಮಾಡಿಕೊಂಡು ಮನೆ ಮೂಲೆಯಲ್ಲಿ ಬಿದ್ದಿರ್ತೀರಮ್ಮ. ಅತ್ತಿಗೆ ಏನು ಹೇಳುತ್ತಿದ್ದೀಯಾ? ಹೌದು ಪ್ರಶಾಂತ್, ನಾನು ಹೇಳ್ತಾ ಇರೋದು ನಿಜ ಅಪ್ಪ. ನೋಡು ಪ್ರಶಾಂತ್, ಎಂಥ ಸಮಯ ಬಂದ್ರು ಮನ ಒಡಿಬಾರ್ದೆಂಬುದೇ ನನ್ನ ಇಷ್ಟನಪ್ಪ. ಏನು ಅನ್ಬೇಡ, ಎಲ್ಲರೂ ಒಂದಾಗಿರ್ಬೇಕು. ಇವರ ಕಣ್ಣೀರಿನ ಮಾತಿಗೆ ನೀವು ಬೆರಗಾಗುತ್ತಾ ಹಾಗೆ ನಿಲ್ಬೇಡಿ. ನಮ್ಮ ಪಾಲಿನ ಆಸ್ತಿ ಸಹಿ ಹಾಕಿಸ್ಕೊಳ್ತ್ರೋ ಅಥವಾ ನಾನೇ ಹಾಕಿಸ್ಕೊಳ್ಳೋ? ಮಂಜುಳಾ ಹೇಳೋ ಮಾತಿನಲ್ಲಿ ಸತ್ಯವಿದೆ. ಸಹಿ ಮಾಡಿ ಇಲ್ಲಿ ಒಂದು ಅಣ್ಣ. ಪ್ರಶಾಂತ, ಅಲ್ಲ, ನೀನ ನಮಗೆ ದೊಡ್ಡ ಆಸ್ತಿ ಅಂತ ನಾವು ತಿಳಿದೀವಿ. ಆ ಆಸ್ತಿ ತಗೊಂಡು ನಾವೇನೇನು ಮಾಡ್ಲಣ್ಣ, ಸಹಿ ಮಾಡಿ ಕೊಟ್ಟು ಬಿಡು ಸಂತೋಷದಿಂದ.
ಪ್ರಶಾಂತ್, ಆ ಶ್ರೀರಾಮಚಂದ್ರನಿಗೆ ಲಕ್ಷ್ಮಣನಂತ ತಮ್ಮ ಇದ್ದಿದ್ದರು. ರಾಮ ವಿಜಯಶಾಲಿಯಾದ. ಅಣ್ಣನ ಆಜ್ಞೆಯ ಪರಿಪಾಲನೆಗಾಗಿ ಆಸ್ತಿ ಗೋಜಿಗೆ ಹೋಗದೆ ಅಣ್ಣನೊಂದಿಗೆ ತಿರುದು ತಿಂದರೂ ಚಿಂತೆ ಇಲ್ಲ. ಆಸ್ತಿಯನ್ನು ಅವರಿಗೆ ಬರೆದು ಕೊಟ್ಟು ಬಿಡುವಂದಿಯಲ್ಲಪ್ಪ. ನಿನ್ನ ಈ ಹಿರಿದಾದ ಗುಣ ಈ ನಮ್ಮ ಸಮಾಜಕ್ಕೆ ಮಾದರಿಯಾಗಲಿ. ತಮ್ಮ, ನಾವಂತೂ ಯಾರಿಗೂ ಅನ್ಯಾಯ ಮಾಡಿಲ್ಲ. ವಿಧಿಗೆ ವಿರುದ್ಧವಾಗಿ ನಡೆಯಲು ನನ್ನಂತವನಿಗೆ ಆಗುವುದಿಲ್ಲ. ಅವನು ಸೂತ್ರಧಾರಿ, ನಾವು ಎಲ್ಲ ಬರೀ ಪಾತ್ರಧಾರಿಗಳಪ್ಪ. ಅವನು ಆಡಿಸಿದಂತೆ ಆಡಲೇಬೇಕು. ಪ್ರಶಾಂತ, ನಡಿ ಹೋಗೋಣಪ್ಪ. ದೈವದಿಚ್ಛೆಯಂತೆ ನಡೆಯಲಿ. ನಗುತ್ತೈತೆ ದೈವ ಅಲ್ಲಿ, ಅಳತೈತೆ ಜೀವ ಇಲ್ಲಿ. ನಗುತ್ತೈತೆ ದೈವ ಅಲ್ಲಿ, ಅಳತೈತೆ ಜೀವ ಇಲ್ಲಿ. ವಿಧಿಯಾದ ನೋಡ್ರಿ, ಆಸ್ತಿ ಹೇಗೆ ನಮ್ಮ ಹೆಸರಿಗೆ ಬರೆದು ಕೊಟ್ಟಿದ್ದಾರೆ. ನೋಡಿದ್ಯಾ ಮಂಜುಳಾ, ಎಲ್ಲ ಆಸ್ತಿ ನಮ್ಮ ಹೆಸರಿಗೆ ಬರೆದು ಕೊಟ್ಟಿದ್ದಾರೆ. ಅಂದ ಮೇಲೆ ಇನ್ನು ಮುಂದೆ ಈ ಆಸ್ತಿಗೆಲ್ಲ ನಾವೇ ಒಡೆಯರು. ನೀವೇ ರಾಜ, ನಾನೇ ರಾಣಿ. ಮಾತಲ್ಯ ಅನರ್ಗ್ಯಾರತ್ನವೇ, 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 ಅನರ್ಗ್ಯಾರತ್ನವೇ.
ದ